ಗುರುವೇ ನಮಃ. ಇವತ್ತು ತಿಳಿಸ್ಕೊಡುತ್ತಿರುವ ಮಂತ್ರ ವಿದ್ಯಾಮಂತ್ರ, ಹಾಗೆ ಒಂದು ಸಣ್ಣ ಹೋಮ್ ರೆಮಿಡಿ ಕೂಡ. ಮಕ್ಕಳಿಗೆ ಸ್ಕೂಲು ಮತ್ತು ಕಾಲೇಜ್ಗಳು ಸ್ಟಾರ್ಟ್ ಆಗಿದೆ. ಮಕ್ಕಳು ಓದ್ತಾ ಇಲ್ಲ, ಹಠ ಹಿಡಿತಿದ್ದಾರೆ, ಅಥವಾ ನಮ್ಮ ಮಕ್ಕಳಿಗೆ ಓದೋದ್ರಲ್ಲಿ ಇಂಟ್ರೆಸ್ಟೇ ಇಲ್ಲಪ್ಪ, ಎಷ್ಟೇ ಹೊಡೆದ್ರು ಬೈದರೂ ಕೂಡ ಓದ್ತಾನೇ ಇಲ್ಲ. ಅದಕ್ಕೆ ಏನು ಮಾಡಬೇಕು? ಹಾಗೆ ತುಂಬ ಕಷ್ಟಪಟ್ಟು ಓದ್ತಾ ಇದ್ದರೂ ಕೂಡ ವಿದ್ಯೆ ತಲೆಗೆ ಹತ್ತತಾನೇ ಇಲ್ಲ. ಕಷ್ಟಪಟ್ಟು ಓದಿದ್ರೂ ಎಲ್ಲನೂ ಮರಿತಿದ್ದಾರೆ. ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದಕ್ಕೆ ಇಲ್ಲಿದೆ ಸುಲಭ ಪರಿಹಾರ. ಸಿಂಪಲ್ ಚೇಂಜಸ್ಸಿಂದ ಮತ್ತು ಸಣ್ಣ ಪುಟ್ಟ ಮಂತ್ರ ಹೇಳಿಕೊಂಡು ದೇವರಲ್ಲಿ ಪ್ರಾರ್ಥಿಸಿ ಓದುತ್ತಾ ಹೋದರೆ ರಿಸಲ್ಟ್ 100% ಗ್ಯಾರಂಟಿ. ವಿದ್ಯೆ ಅಷ್ಟೇ ಅಲ್ಲ, ಇದ್ರ ಜೊತೆಗೆ ವಿನಯ, ಸಂಸ್ಕಾರ ಅನ್ನೋದು ಕೂಡ ಇದರೊಂದಿಗೆ ಬರುತ್ತದೆ. ಮೊದಲಿಗೆ ಹೋದ ವರ್ಷ ಅಥವಾ ಹಳೆಯ ನಿಮ್ಮ ಮಕ್ಕಳ ಪುಸ್ತಕಗಳನ್ನು ತೆಗೆದುಕೊಂಡು ವಿಡಿಯೋದಲ್ಲಿ ತೋರಿಸ್ತಿದ್ದೀವಲ್ಲ, ಆ ಥರ ಒಂದು ಕೆಂಪು ಬಟ್ಟೆ ತೊಗೋಬೇಕು. ಕೆಂಪು ಬಟ್ಟೆ ತೊಗೊಂಡು ಅಂದರೆ ನಿಮ್ಮ ಮಕ್ಕಳದು ಹಳೆ ಪುಸ್ತಕ ಇರುತ್ತಲ್ಲ, ಅದನ್ನು ನೀಟಾಗಿ ಆ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಮಡಚಿ ಅದನ್ನು ಒಂದು ಬಿಳಿ ದಾರ ಅಂದರೆ ಸಪ್ಪೆ ದಾರ ಬರುತ್ತಲ್ಲ, ಅದರಿಂದ ಪೂರ್ತಿಯಾಗಿ ಕಟ್ಟಬೇಕು. ನೋಡಿ ನಾನು ಯಾವ ಥರ ಕಟ್ತಿದ್ದೀನಿ ಅಂತ, ಅದನ್ನು ನೀಟಾಗಿ ನೋಡಿಕೊಂಡು ಅದೇ ಥರ ಕಟ್ಟಬೇಕು. ಈ ಥರ ಎಲ್ಲ ಕಟ್ಬಿಟ್ಟು ಅದನ್ನು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು. ಮತ್ತು ಅದನ್ನು ಹೇಗಿಡಬೇಕು ಅಂತಂದರೆ, ಪೂಜೆ ಮಾಡಿದಾದಮೇಲೆ ಮನೆ ಸಜ್ಜೆ ಬರುತ್ತಲ್ಲ, ಅಥವಾ ಯಾರು ಮುಟ್ಟದಂತಹ ಅಂದರೆ ಯಾರು ಟಚ್ ಮಾಡಬಾರ್ದು ಅದನ್ನು ಪದೇ ಪದೇ, ಆ ಥರವಾದ ಎತ್ತರವಾದ ಸ್ಥಳದಲ್ಲಿ ಯಾರಿಗೂ ಕಾಣಿಸ್ದಿರೋ ರೀತಿಯಲ್ಲಿ ಇಡಿಸ್ಬೇಕು. ಇದು ಕೂಡ ಮಕ್ಕಳ ವಿದ್ಯಾಭ್ಯಾಸದ ತೊಡಕು ನಿವಾರಣೆ ಮಾಡಿ ಬುದ್ಧಿವಂತರಾಗೋದಕ್ಕೆ ಅನುಕೂಲ ಆಗುವಂತೆ ಮಾಡುತ್ತೆ. ಹಾಗೆಯೇ ಇದ್ರ ಜೊತೆಗೆ ಪ್ರತಿದಿನ ಏನು ಮಾಡಬೇಕು ಅಂತಂದರೆ, ಮಕ್ಕಳು ಓದೋದು ಕೂತ್ಕೋತಾರಲ್ಲ, ಆವಾಗ ಗಣಪತಿಯನ್ನು 11 ಬಾರಿ ಪ್ರಾರ್ಥನೆ ಮಾಡಬೇಕು. ಏನಂತ ಪ್ರಾರ್ಥನೆ ಮಾಡಬೇಕು? ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ಮೊದಲಿಗೆ ಗಣಪತಿಯನ್ನು 11 ಬಾರಿ ಪ್ರಾರ್ಥನೆ ಮಾಡಬೇಕು. ನಂತರ ಹಯಗ್ರೀವ ಸ್ವಾಮಿಯ ಈ ಮಂತ್ರನ 11 ಬಾರಿ ಹೇಳ್ಕೊಳ್ಳೋದ್ರಿಂದ ಮಕ್ಕಳಿಗೆ ಜ್ಞಾನ ವೃದ್ಧಿಯಾಗುತ್ತೆ, ಜೊತೆಗೆ ಓದಲು ಬರೆಯಲು ಆಸಕ್ತಿ ಹೆಚ್ಚಾಗುತ್ತದೆ. ಯಾವುದಪ್ಪ ಮಂತ್ರ? ಇದು ಹಯಗ್ರೀವ ಸ್ವಾಮಿ ಮಂತ್ರ. ತುಂಬ ಈಸಿ ಇದೆ, ತುಂಬ ಇಷ್ಟನೂ ಆಗುತ್ತೆ ಮಕ್ಕಳಿಗೆ. ಮತ್ತು ಇನ್ನೊಂದೇನಂತಂದರೆ, ಕಾನ್ಸಂಟ್ರೇಷನ್ ಪವರ್ ಅನ್ನೋದು ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ ಇದನ್ನು ಹೇಳ್ಕೊಳ್ಳೋದ್ರಿಂದ. ಬನ್ನಿ ನೋಡೋಣ ಮಂತ್ರ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಈ ಮಂತ್ರನ 11 ಸರಿ ಹೇಳ್ಕೊಂಡು ಓದ್ತಾ ಇದ್ದರೆ ನಾವು ಓದಿರೋದೆಲ್ಲ ನೆನಪಲ್ಲಿ ಉಳಿಯುತ್ತೆ, ಹಾಗೆಯೇ ದೇವರ ಅನುಗ್ರಹನೂ ಆಗುತ್ತೆ. ಮತ್ತು ಇದನ್ನು ನಾನು ಈಗಲೇ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅನ್ನುವ ಬದಲು ಪರೀಕ್ಷೆಗಳಿಗಿಂತ ಮುಂಚಿತವಾಗಿ ಇದನ್ನು ರೂಢಿ ಮಾಡಿಕೊಂಡು ಓದಲು ಮತ್ತು ಬರೆಯಲು ಅಭ್ಯಾಸ ಮಾಡಿದ್ರೆ 100% ಉತ್ತಮವಾದ ರಿಸಲ್ಟ್ನ ನಮ್ಮ ಮಕ್ಕಳು ತೆಗಿತಾರೆ. ಅದಕ್ಕೋಸ್ಕರ ಇದನ್ನು ಈಗಲೇ ಹೇಳ್ತಾ ಇದ್ದೀನಿ. ಗುರುವೇ ನಮಃ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.